ಪಟ್ನಗೆರೆ ಶೆಟ್ಟಲಿ ಮೃತ ರೇಣುಕಾಸ್ವಾಮಿ ಏನು ಈತನಿಗೆ ಚಿತ್ರಹಿಂಸೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 3 ಫೋಟೋಗಳು ರಿವೀಲ್ ಆಗಿದೆ. ಒಂದು ಏನು ಅವರೆಲ್ಲ ತಳಿಸಿರುವಂತಹ ಫೋಟೋ ಒಂದು ರಿವೀಲ್ ಆದರೆ ಮತ್ತೊಂದು ಕಡೆ ನಟ ದರ್ಶನ್ ಅಂಡ್ ಗ್ಯಾಂಗ್ ಆತನನ್ನ ಕೊಲೆಗೈದು ಫೈನಲ್ ಆಗಿ ಆತನಿಗೆ ಉಡುಪನ್ನ ಧರಿಸಿರುವಂತಹ ಫೋಟೋಗಳು ಮತ್ತೊಂದು ಕಡೆ ರಿವೀಲ್ ಆಗಿದೆ. ಇನ್ನು ಮೂರನೇ ಫೋಟೋ ಅಂತಂದ್ರೆ ಇಲ್ಲಿ ಸ್ಟೋನಿ ಬ್ರೋಕ್ಸ್ ಪಬ್ಬನ್ ರೆಸ್ಟೋರೆಂಟ್ನಲ್ಲಿ ಸ್ಥಳ ಮಹಾಜರನ್ನ ನಡೆಸ್ತಾ ಇರುವಂತಹ ಫೋಟೋ ಕೂಡ ಈಗ ರಿವೀಲ್ ಆಗಿದೆ. ಒಟ್ಟಾರೆಯಾಗಿ ಈ ಫೋಟೋಗಳನ್ನ ನೋಡ್ತಾ ಇದ್ರೆ ನಟ ದರ್ಶನ್ ಅವರು ಇಷ್ಟು ನಟೋರಿಯಸ್ ಆಗಿ ಈ ಕೊಲೆ ಪ್ರಕರಣದಲ್ಲಿ ಭಾಗಿ ಆಗಿದ್ರ ಅನ್ನುವಂಥ ಅನುಮಾನ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗದೆ ಇರೋದು ಇತ್ತ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಒಂದು ಕಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ನಟ ದರ್ಶನ್ ಅವ್ರಿಗೆ ಭಯ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಎಲ್ಲರ ಹತ್ರನೂ ಕೇಳ್ತಾ ಇದ್ದಾರಂತೆ, ಚಾರ್ಜ್ ಶೀಟ್ನಲ್ಲಿ ಏನಿದೆ, ನಾನು A2 ಅಥವಾ ನನಗೆ ಬೇಲ್ ಆಗುತ್ತಾ ಇಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡಿ ಅಂತ ನಟ ದರ್ಶನ್ ಅವರು ಅಲ್ಲೇ ಇರುವಂತಹ ಜೈಲಧಿಕಾರಿಗಳ ಹತ್ರ ಮಾತಾಡ್ತಿದ್ದಾರಂತೆ, ಕೇಳ್ತಿದ್ದಾರಂತೆ. ಸ್ಥಳ ಮಹಜರು ನಡೆಸಿ ಪೊಲೀಸರಿಂದ ಮಹತ್ವದ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕೊಂಡಿದ್ದಾರೆ. ಕಿಡ್ನಾಪ್, ಹಲ್ಲೆ, ಕೊಲೆ ಬಗ್ಗೆ ಸ್ಟೋನಿ ಬ್ರೋಕ್ಸ್ನಲ್ಲಿ ಮೀಟಿಂಗ್ ಕೂಡ ಆಗಿತ್ತಂತೆ. ಎಲ್ಲ ಪ್ಲಾನಿಂಗ್ ಅಲ್ಲೇ ಆಗಿದೆ ಇದು. ಸ್ಥಳ ಮಹಜರನ್ನ ನಡೆಸಿ ಪೊಲೀಸರಿಂದ ಬೆಚ್ಚಿ ಬೀಳಿಸುವಂತಹ ಅಂಶಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಂತೆ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಎರಡೆರಡು ಬಿಡ್ತಾ ಇದ್ದಂಗೆ ಹಿಂಗಾಗೋಯ್ತು ಸರ್. ಎಸಿಪಿ ಚಂದನ್ ಕುಮಾರ್ ಅವರ ನೇತೃತ್ವದಲ್ಲಿ ಸ್ಥಳ ಮಹಜರು ನಡೆದಿದೆ. ಆ ಸಂದರ್ಭದಲ್ಲಿ ಏನಕ್ಕೆ ಹಿಂಗೆ ಮಾಡಿದ್ರಿ, ಹೆಂಗೆ ಕೊಲೆ ಆಗೋಯ್ತು ಅಂತ ಕೇಳಿದ ತಕ್ಷಣ ಎರಡು ಏಟು ಬಿಟ್ಬಿಟ್ವಿ ಸರ್, ಅಲ್ಲೇ ಸ್ಪಾಟಲ್ಲೇ ಔಟ್ ಆಗ್ಬಿಟ್ಟ, ಎರಡೆರಡು ಏಟು ಬಿಟ್ಟಿದ್ದಾನೆ. ಮೈ ಮೇಲೆ ಕಲೆಗಳೇನು, ಏನು ಮೈ ಮೇಲೆ ಸಿಗರೇಟ್ನಿಂದ ಸುತ್ತಿದ್ದಾರೆ, ದೊಣ್ಣೆಲ್ ಹೊಡೆದಿದ್ದಾರೆ, ಬೆಲ್ಟಲ್ಲಿ ಹೊಡೆದಿದ್ದಾರೆ, ರಾಡ್ನಲ್ಲಿ ಚಚ್ಚಿದ್ದಾರೆ, ತಲೆಗೆ ಅಲ್ಲೇ ನಿಂತಿದ್ದಂತಹ ಲಾರಿಗೆ ಗುದ್ದಿದ್ದಾರೆ. ಇದೆಲ್ಲ ಏನ್ ಮತ್ತೆ ಹಾಗಾದ್ರೆ? ಇದು ನಾನು ಮಾಡಿಲ್ಲ ಸರ್, ನನ್ನ ಜೊತೆಲಿದ್ದಂಥ ಸ್ನೇಹಿತರು ಮಾಡಿದ್ದಾರೆ, ನಾನು ಮಾತ್ರ ಎರಡು ಏಟು ಮಾತ್ರ ಹೊಡೆದಿದ್ದೀನಿ, ಅದನ್ನ ಒಪ್ಕೊಳ್ತೀನಿ ಅಂತ ದರ್ಶನ್ ಅವರು ಹೇಳಿದ್ದಾರೆ. ಅದಾದ ನಂತರ ಕೊಲೆ ಆಗೋವರೆಗೂ ನೀವಿದ್ರಿ ದರ್ಶನ್ ಅವರೇ, ಕೊಲೆ ಆಗೋದನ್ನು ಯಾಕೆ ನೀವು ತಪ್ಪಿಸ್ಲಿಲ್ಲ ಅಂತ ಕೇಳಿದ್ರೆ ನನಗೆ ತಿಳಿದಂಗೆ ಅವರೇ ಮಾಡಿಬಿಟ್ಟಿದ್ದಾರೆ, ನಾನಲ್ಲಿ ನಿಂತಿದ್ದೆ, ನಾನು ಬೇಡ ಅಂತ ಹೇಳಿದೆ, ಆದರೂ ಅವರೇ ಮಾಡಿಬಿಟ್ಟಿದ್ದಾರೆ ಅಂತ ದರ್ಶನ್ ಅವರು ಒಂದು ಕಡೆ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಅವ್ರು ಸುಮ್ಮನೆ ಹೆಂಗೆ ಮೈ ಮೇಲೆ ತಪ್ಪು ಹೇಳ್ಕೊಳ್ತಾರೆ? ವಿನಯ್ ಆಗಿರ್ಬೋದು, ಪ್ರದೂಷ್ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ಅನುಕುಮಾರ್, ಪವನ್ ಅವರು ಕೂಡ ಹೇಳಿದ್ದಾರೆ, ಇಲ್ಲ ದರ್ಶನ್ ಅವ್ರು ಹೇಳೋದಕ್ಕೇನೆ ನಾವು ಮಾಡಿದ್ದು, ಸುಮ್ಮನೆ ನಾವು ಮಾಡಲಿಲ್ಲ, ದರ್ಶನನ್ನ ಹೆಂಗೆ ಹೇಳ್ತಿದ್ರು ಹಂಗೆ ನಾವು ಮಾಡಿದ್ದೀವಿ, ಕೈಗೊಡಿರಿ ಅಂದರೆ ಕೈಗೊಡಿದ್ವಿ, ತಲೆಗೊಡಿರಿ ಅಂದರೆ ತಲೆಗೊಡಿದ್ವಿ, ಚಚ್ಚ್ರಿ ಅಂದರೆ ಚಚ್ಚಿದ್ವಿ, ಸಿಗರೇಟ್ ಸುಡ್ರಿ ಅಂದರೆ ಸುಡ್ದ್ವಿ, ದರ್ಶನ್ ಹೇಳೋದಕ್ಕೆ ನಾವು ಮಾಡಿದ್ವಿ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಹೇಳಿಕೆಯನ್ನು ಪೊಲೀಸರು ಪರಿಗಣಿಸ್ಕೊಂಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಮತ್ತಷ್ಟು ಈ ತನಿಖೆ ಚುರುಕುಗೊಳ್ತಾ ಇದೆ ಅಂತಲೇ ಹೇಳ್ಬೋದು. ವಾಟೆವರ್ ಇಟ್ ಮೇ ಬಿ, ಇಲ್ಲಿ ಒಂದು ಕಡೆ ರೇಣುಕಾಸ್ವಾಮಿಯ ಫೋಟೋವನ್ನು ಗಮನಿಸ್ತಾ ಇದ್ರೆ ಒಂದು ಕಣ್ಣಿಗೆ ಗಾಯ ಆಗಿದೆ, ಕಿವಿಗೆ ಏಟು ಬಿದ್ದಿದೆ, ಕೈಕಾಲು ಮುರಿತಗೊಂಡಿದೆ, ಕೈಗೆ ಗಾಯ ಆಗಿದೆ, ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಇಷ್ಟೊಂದೆಲ್ಲ ರಿಸ್ಕ್ ತಗೋಬೇಕಿತ್ತ ರೇಣುಕಾಸ್ವಾಮಿಗೆ ಅಂತ ಕೊನೆಯದಾಗಿ ಮೂಡುವಂಥ ಪ್ರಶ್ನೆ. ದಡೂತಿ ದೇಹಗಳ ಮುಂದೆ ಒಂದು 30ರಿಂದ 40 ಕೆಜಿ 45 ಕೆಜಿ ಇರ್ಬೋದಷ್ಟೇ ರೇಣುಕಾಸ್ವಾಮಿ. ಆತನನ್ನು ಅಟ್ಟಾಡಿಸ್ಕೊಂಡು ಹೊಡೆದು ಬಿಟ್ಟಿದ್ದಾರೆ. ಆ ಒಡೆಯೋ ಹೇಟುಗಳಿಗೆ ಅವ್ರು ನೋಡಿದ್ರೇನೆ ಭಯ ಆಗುತ್ತೆ, ಹಂಗಿದ್ದಾರೆ ಒಬ್ಬೊಬ್ಬರು. ಫೀಸ್ ಔಟ್ ಆಗ್ಬಿಟ್ಟಿರುತ್ತಲ್ಲೇನೆ ರೇಣುಕಾಸ್ವಾಮಿಗೆ. ಇನ್ನೇನು ಕೊನೆ ಆಪ್ಷನ್ ಅಟ್ಲೀಸ್ಟ್ ಕೇಳ್ಕೊಂಡಾದ್ರೂ ಬಿಡ್ತಾರಾ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನಕ್ಕೆ ಯಾರೊಬ್ಬರು ಕೂಡ ಬಗ್ಗಿಲ್ಲ. ಎಲ್ಲರೂ ಎಣ್ಣೆ ಏಟಲ್ಲಿದ್ರು, ಏನು ಮಾಡ್ತಿದ್ದೀವಿ ಅನ್ನೋ ಪರಿಜ್ಞಾನ ಇರಲಿಲ್ಲ.
ಮನಸ್ಸೋ ಇಚ್ಛೆ ತಳಿಸಿದ್ರು, ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು, ಫೈನಲ್ ಆಗಿ ಫಿನಿಶ್ ಮಾಡು. ಇಷ್ಟೇ ದರ್ಶನ್ ಅವ್ರು ಮಾಡಿರುವಂಥದ್ದು. ಇವ್ರು ಮಾಡಿದ್ದೇನೋ ಒಂದು ಕಡೆ ಅವ್ರಿಗೆ ಸರಿ ಅನಿಸಿರ್ಬೋದು, ಬಟ್ ಅವರನ್ನು ನಂಬಿಕೊಂಡು ಬಾಳ್ವೆ ಮಾಡ್ತಾ ಇದೆಯಲ್ಲ ಅವರ ಕುಟುಂಬ, 17 ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಯಾವಾಗ ನಮ್ಮ ಮನೆಯವರು, ನನ್ನ ತಮ್ಮ, ನನ್ನ ಗಂಡ ಬರ್ತಾರೋ ಅಂತ ಕಾಯ್ತಾ ಇದ್ದಾರೆ. ಕೆಲವರಿಗೆ ಅಲ್ಲಿ ಬೇಲ್ ಅಪ್ಲೈ ಮಾಡೋದಕ್ಕೂ ಕೂಡ ಕಾಸಿಲ್ಲ. ಅಂತಹ ಪರಿಸ್ಥಿತಿಯವರು ಕೂಡ ಈ ಪ್ರಕರಣದಲ್ಲಿ ಸಿಲುಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಬಡ ಕುಟುಂಬಸ್ಥರು ಕೂಡ ಇದ್ದಾರೆ ಇದರಲ್ಲಿ. ನಟ ದರ್ಶನ್ ಅವರ ಗ್ಯಾಂಗ್ ಅಂದ ತಕ್ಷಣ ಏನು ಕೋಟಿ ಕುಳಗಲ್ಲ. ನಟ ದರ್ಶನ್ ಅವರು ಅವ್ರ ಜೊತೆ ಇರಬೇಕು ಅಂತ ಅವರೇ ಕೆಲಸ ಬಿಟ್ಟು ಬಗ್ಸೆ ಬಿಟ್ಟು ದರ್ಶನ್ ಅವ್ರ ಜೊತೆ ಇದ್ರೆ ಸಾಕು, ನಮಗೆ ನೇಮ್ ಫೇಮ್ ಅದೇ ಬಂದ್ಬಿಡುತ್ತೆ ಅಂತ ಎಷ್ಟೋ ಜನ ಹುಚ್ಚರಂತೆ ಅವ್ರ ಜೊತೆನೇ ಇದ್ರು. ದರ್ಶನ್ ಅವ್ರಿಗೇನು ಹೆಂಗೋ ಬಿಡು, ಒಳ್ಳೆ ಹುಡುಗರು, ನಾನು ಹೇಳ್ದಂಗೆ ಕೇಳ್ತಾರೆ, ಜೊತೆಲಿ ಇರಲಿ ಅಂತ ಅವರು ಸುಮ್ಮನೆ ಇದ್ರು. ಅವರ ಕಷ್ಟ ಕಾರ್ಪಣ್ಯಗಳಿಗೆ ಯಾವತ್ತೂ ಕೂಡ ಆಗಿಲ್ಲ ದರ್ಶನ್ ಅವರು. ಇವ್ರದೇ ಖರ್ಚು ಹಾಕ್ಕೊಂಡು ದರ್ಶನ್ ಎಲ್ಲಿ ಕರೀತಾರೆ ಅಲ್ಲಿ ಹೋಗ್ತಾರೆ. ಹಂಗಿರುವಂತಹ ಫ್ಯಾಮಿಲಿಗಳು ಕೂಡ ಇದೆ. ದರ್ಶನ್ ಅವರನ್ನ ನಂಬಿಕೊಂಡು ನನ್ನ ಮಕ್ಕಳು ಹಿಂಗೆ ಮಾಡ್ಕೊಂಡ್ಬಿಟ್ರು ಅಂತ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಹಲವು ಕುಟುಂಬಗಳು. ಏನೇ ಆಗಿರ್ಬೋದು, ಈಗ ಇವರು 17 ಇನ್ಕ್ಲೂಡಿಂಗ್ ರೇಣುಕಾಸ್ವಾಮಿ ಕುಟುಂಬ, 18 ಕುಟುಂಬಗಳು ಕಣ್ಣೀರು ಹಾಕ್ತಾ ಇವೆ. ಸಾಯೋ ಮುನ್ನ ರೇಣುಕಾಸ್ವಾಮಿ ಕ್ಷಮೆಯಾಚನೆಯನ್ನ ಮಾಡಿದ್ದಾನೆ. ಹತ್ಯೆಗೂ ಮುನ್ನ ರೇಣುಕಾಸ್ವಾಮಿ ಕ್ಷಮೆ ಕೇಳಿರುವಂತಹ ಫೋಟೋಸ್ಗಳು ಆರೋಪಿಗಳ ಮೊಬೈಲ್ನಿಂದ ರಿಟ್ರೀವ್ ಮಾಡಿದ್ದಾರೆ. ಒಂದು ಕಡೆ ನಟ ದರ್ಶನ್ ಅಂಡ್ ಗ್ಯಾಂಗ್ ಲಾಕ್ ಆಗ್ತಾ ಇರೋದು, ಮತ್ತೊಂದು ಕಡೆ ರೇಣುಕಾಸ್ವಾಮಿಯನ್ನ ಹಿಗ್ಗಾಮುಗ್ಗಾ ಥಳಿಸಿ ಫೈನಲ್ ಸ್ಟೇಜ್ಗೆ ತಂದಿಟ್ಟಿಬಿಟ್ಟಿದ್ದಾರೆ. ಆ ಫೋಟೋಗಳು ಇನ್ನೊಂದು ಕಡೆ. ದರ್ಶನ್ ಸಹಚರರ ಹಲ್ಲೆಯಿಂದ ಹೈರಾಣಾಗಿ ರಕ್ತಮಯವಾಗಿದ್ದಂತಹ ಸ್ಥಿತಿಯಲ್ಲಿ ರೇಣುಕಾಸ್ವಾಮಿ ಇರುವಂಥದ್ದು. ರಕ್ತ ಸಿಕ್ತ ಸ್ಥಿತಿಯಲ್ಲಿ ಬಿದ್ದಿದ್ದಾನೆ ರೇಣುಕಾಸ್ವಾಮಿ. ಈ ಫೋಟೋ ಸಿಗ್ತಾ ಇದ್ದಂತೆ ಡಿ ಗ್ಯಾಂಗ್ ಕಂಪ್ಲೀಟ್ ಆಗಿ ತಬ್ಬಿಬ್ಬಾಗೋಗಿದೆ. ಈ ಫೋಟೋಸ್ಗಳು ಸಿಗೋದಿಲ್ಲ, ಹೇಗೋ ಸಾಕ್ಷ್ಯನಾಶ ಆಗುತ್ತೆ ಅಂತ ಅಂದುಕೊಂಡಿದ್ದೆ. ಯಾವುದೇ ಕಾರಣಕ್ಕೂ ಕೂಡ ಪೊಲೀಸರು, ಈಗಾಗಲೇ ಹೇಳಿದೆ ನಾನು, ಪೊಲೀಸರು ಇವರು ಅಂದರೆ ಇವ್ರಿಗಿಂತ ಹೆಚ್ಚು, ಇವರು ನಾವು ಚಾಪೆ ಕೆಳಗಡೆ ತೂರು ಬಿಡೋಣ, ಯಾರಿಗೂ ಗೊತ್ತಾಗೋಲ್ಲ ಅಂದ್ಕೊಂಡಿದ್ರು. ಆದರೆ ಪೊಲೀಸರು ರಂಗೋಲಿ ಕೆಳಗೇನೆ ನುಗ್ಗಿದ್ದಾರೆ. ಚಿಕ್ಕ ಪುಟ್ಟ ಸಾಕ್ಷ್ಯಾಧಾರ ಇದ್ರೂ ಕೂಡ ಅದನ್ನು ಕಲೆಕ್ಟ್ ಮಾಡಿದ್ದಾರೆ. ಒಂದೊಂದು ಸಾಕ್ಷ್ಯಾಧಾರಗಳು ಕೂಡ ಮಕ್ಕಕ್ಕೆ ಹೊಡೆದಂಗಿದೆ. 231 ಸಾಕ್ಷಿಗಳಂದ್ರೆ ಏನು ಸುಮ್ಮನೆನಾ? ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಅವರು ಆಚೆ ಬರ್ತೀನಿ ಅನ್ನುವಂತಹ ಕನಸನ್ನ ಸದ್ಯಕ್ಕೆ ಗಂಟು ಕಟ್ಟೆ ಆಚೆ ಹಾಕ್ಬಿಡ್ಬೇಕು. ಏನೋ ಮಾಡೋಕೆ ಹೋಗಿ ಏನೋ ಆಗೋಯ್ತು. ಹೀರೋ ಆಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹಳ ಉತ್ತಮ ಮಟ್ಟಕ್ಕೆ ಬೆಳೆದಿದ್ದು. ಅವರ ರೀಸೆಂಟ್ ಕಾಟೇರ ಸಿನಿಮಾ ಕೂಡ ಬಹಳ ಅಂದರೆ ಬಹಳ ಯಶಸ್ವಿಯಾಗಿತ್ತು. ಎಲ್ಲರ ಬಾಯಲ್ಲೂ ಕೂಡ ಕಾಟೇರ ಅನ್ನೋ ರೀತಿಯಲ್ಲೇ ಹಲ್ಚಲ್ ಕ್ರಿಯೇಟ್ ಮಾಡಿಬಿಟ್ಟು ದರ್ಶನ್ ಅವರ ಫ್ಯಾನ್ ಬೇಸ್ ಅದರಿಂದ, ಆ ಚಿತ್ರದಿಂದ ಮತ್ತಷ್ಟು ಹೆಚ್ಚಾಯಿತು ಅಂತಲೇ ಹೇಳ್ಬೋದು. ಬಟ್ ಈ ಹಂತದಲ್ಲಿ ದರ್ಶನ್ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ದರ್ಶನ್ ಅವರು ಈ ರೀತಿ ಕ್ರೈಮ್ನಲ್ಲಿ ಫಿಟ್ ಆಗ್ತಾರೆ ಅಂತ ಯಾರೊಬ್ರು ಕೂಡ ಅಸ್ಯೂಮ್ ಮಾಡಿರಲಿಲ್ಲ. ದರ್ಶನ್ ಅವ್ರಿಗೆ ಒಂದು ಬೆಳೀತಾ 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 ಅಹಂ ಅನ್ನೋದು ಹೆಚ್ಚಾಯಿತು ಅಂತಲೇ ಹೇಳ್ಬೋದು. ಅವರು ನಡ್ಕೊಳ್ತಾ ಇದ್ದಂಥ ನಡವಳಿಕೆ ಆಗಿರ್ಬೋದು, ಅವರ ಬಾಯಲ್ಲಿ ಬರ್ತಾ ಇದ್ದಂಥ ಪದ ಬಳಕೆ ಆಗಿರ್ಬೋದು, ಅವರು ನೋಡೋ ನೋಟ ಆಗಿರ್ಬೋದು, ಎಲ್ಲರನ್ನ ಒಂದು ಕ್ಷಣ ದಂಗಾಗಿಸ್ತಾ ಇತ್ತು.
ರಿಯಲ್ ರೌಡಿ ಶೀಟರ್ ಆಡ್ದಂಗೆ ಆಡ್ತಾ ಇದ್ರು ಹೊರಗಡೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಎಷ್ಟೊಂದು ಸಾರಿ ಅವರೇ ಒಪ್ಕೊಂಡಿದ್ದಾರೆ, ನಾನು ಬೆಳೆಸಿದಂತಹ ಸ್ನೇಹ ನನಗೇನೆ ಕುತ್ತು ತಂದುಬಿಡ್ತು, ನಾನು ಎಂಥವ್ರ ಜೊತೆ ಸ್ನೇಹ ಮಾಡಬೇಕು ಮಾಡಬಾರ್ದು ಅನ್ನೋದು ಕೆಲವೊಂದು ಸರಿ ನನಗೆ ಗೊತ್ತಾಗಲಿಲ್ಲ, ಹಾಗಾಗಿ ನಾನು ದಾರಿಯನ್ನು ತಪ್ಪಿದ್ದೆ ಅಂತ ಸ್ವತಃ ದರ್ಶನ್ ಅವರೇ ಹೇಳಿಕೊಂಡಿದ್ದಾರೆ. ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನೋದಕ್ಕೆ ನಟ ದರ್ಶನ್ ಅವರು ದಿ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. 2011ರಲ್ಲಿ ಅವರು ಜೈಲೂಟದ ರುಚಿಯನ್ನು ನೋಡಿದ್ರು. ಅವಾಗಲೇ ಅವರಿಗೆ ಅರಿವಾಗಿದ್ರೆ ಇಲ್ಲಿ ಬಳ್ಳಾರಿ ಜೈಲಿನಲ್ಲಿ ಮುದ್ದೆ ಮುರಿತಾ ಇರಲಿಲ್ಲ, ಅಥವಾ ಊಟಕ್ಕಾಗಿ ಅಂಗಲಾಸ್ತಾ ಇರಲಿಲ್ಲ. ಇಂಡಿಯನ್ ಟಾಯ್ಲೆಟ್ ಬೇಡ, ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅಂತ ಗೋಗರಿತಾ ಇರಲಿಲ್ಲ. ಕೋಟಿ ಕುಳಕ್ಕೆ ಈಗ ಕೂತ್ಕೊಂಡು ತಿನ್ನೋದಕ್ಕೂ ಕೂಡ ಆಗ್ತಾ ಇಲ್ಲ ಬಳ್ಳಾರಿ ಜೈಲಿನಲ್ಲಿ ನೆಮ್ಮದಿಯಿಂದ. ಹಾಗೆ ಯಾವಾಗ ಏನಾಗುತ್ತೆ ಅಂತ ಯಾರೊಬ್ರು ಕೂಡ ಊಹೆ ಮಾಡೋದಕ್ಕಾಗೋದಿಲ್ಲ. ಮೆರೆದೋರೆಲ್ಲ ಒಂದಲ್ಲ ಒಂದು ದಿನ ಹಿಂಗೆ ಪಶ್ಚಾತ್ತಾಪವನ್ನ ಅನುಭವಿಸಲೇಬೇಕಾಗುತ್ತೆ. ನಟ ದರ್ಶನ್ ಅವ್ರಿಗೆ ನೆತ್ತಿಗೇರಿತ್ತು ಅಹಂ ಅನ್ನೋದು. ಅವ್ರಿಗೆ ಯಾರು ಏನು ಹೇಳಿದ್ರು ಕೂಡ ಕೇಳೋ ಪರಿಸ್ಥಿತಿಯಲ್ಲಿರಲಿಲ್ಲ. ಅವ್ರದೇ ಒಂದು ಗ್ಯಾಂಗ್ ಇತ್ತು, ಅವ್ರನ್ನ ಕಟ್ಟಿ ಮೆರೆಸ್ತಾ ಇದ್ರು, ಎತ್ತಿ ಮೆರೆಸ್ತಾ ಇದ್ರು. ದರ್ಶನ್ ಅವರು ಏನು ಮಾಡಿದ್ರು ಕೂಡ ಅದಕ್ಕೆ ಜೈಕಾರವನ್ನು ಹಾಕ್ತಾ ಇದ್ರು. ಅವ್ರಿಗೆ ಇನ್ನೆಲ್ಲಿ ತಪ್ಪಿನ ಅರಿವಾಗುತ್ತೆ? ಯಾರಾದರೂ ತಿದ್ದಿ ಬುದ್ಧಿ ಹೇಳೋರಾಗಿದ್ರೆ ಓಕೆ ಅನ್ಬೋದು. ಮತ್ತೊಂದು ಕಡೆ ಈಕೆ ಸಹವಾಸ ಬೇರೆ ಮಾಡಿದ್ರು, ಪವಿತ್ರ ಗೌಡ ಸಹವಾಸ, ಅದರಿಂದ ಅರ್ಧ ಮಾನ ಹರಾಜಾಯಿತು. ಅಷ್ಟು ಒಳ್ಳೆ ಹೆಂಡತಿನ ಇಟ್ಕೊಂಡು ನಟ ದರ್ಶನ್ ಅವರಿಗೆ ಈಕೆಯ ಸಹವಾಸ ಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆ ಇಡೀ ಕನ್ನಡ ಚಿತ್ರರಂಗದಲ್ಲೇ ಗುಸುಗುಸು ಚರ್ಚೆಗೆ ಗ್ರಾಸ ಆಯಿತು. ಆದರೂ ಕೂಡ ಈತ ನಟಿ ಪವಿತ್ರ ಗೌಡ ಜೊತೆ ದರ್ಶನ್ ಅವ್ರಿಗೆ ಸ್ನೇಹ ಇದೆ, ಆಕೆಗಾಗಿ ಎಷ್ಟೋ ಮಾಡಿಬಿಟ್ಟಿದ್ದಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕೊಡಿಸಿದ್ದಾರೆ, ಆಕೆಗಾಗಿ ಕೊಲೆ ಮಾಡಿದ್ದಾರಂದ್ರೂ ಕೂಡ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನು ಯಾವುದೇ ಕಾರಣಕ್ಕೂ ಬಿಡ್ತಾ ಇಲ್ಲ. ಶಿ ಈಸ್ ಆಲ್ಸೋ ಗ್ರೇಟ್. ದರ್ಶನ್ ಮತ್ತು ಪವಿತ್ರ ಗೌಡರಿಂದಲೂ ಕೂಡ ಹಲ್ಲೆ ಆಗಿದೆ. ಚಪ್ಪಲಿಯಿಂದ ಹಲ್ಲೆ ಮಾಡಿರುವ ಲಿಪ್ಸ್ಟಿಕ್ ರಾಡ್ ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ನಲ್ಲಿ ನೋಡ್ತಾ ಇದ್ದಂಗೆನೆ ಕಾಲಲ್ಲಿ ಚಪ್ಪಲಿ ತಗೊಂಡು ರಪ 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 ಹೊಡೆದು ಬಿಟ್ಟಿದ್ದಾಳೆ ಪವಿತ್ರ ಗೌಡ. ಆಕೆಯ ಚಪ್ಪಲಿಗೂ ಕೂಡ ರಕ್ತದ ಕಲೆ ಅಂಟಿಕೊಂಡಿರೋದು ಅವಾಗಲೇ. ಡೆವಿಲ್ ಗ್ಯಾಂಗ್ನ ರಕ್ತ ಸಿಕ್ತ ಕತೆ ನೋಡ್ತಾ ಇದ್ರೆ ಒಂದು ಕಡೆ ಮೈ ಜುಮ್ ಅನ್ನುತ್ತೆ. ಇಬ್ಬರ ಮೇಲೂ ಅಂದರೆ ಇಬ್ಬರ ಬಟ್ಟೆ ಮೇಲೂ ರಕ್ತ ಚಿಮ್ಮಿದೆ. ದರ್ಶನ್ ಹಾಗೆ ಪವಿತ್ರ ಗೌಡ ಬಟ್ಟೆ ಮೇಲೆ ರಕ್ತ ಚಿಮ್ಮಿರುವಂಥದ್ದು. ಅಷ್ಟು ಹೇಯವಾಗಿ ಕೃತ್ಯವನ್ನು ನಡೆಸಿದ್ದಾರೆ. ಆಕೆಗೆ ಒಂದು ಹೆಣ್ಣು ಅನ್ನೋದು ಮೈಮೇಲೆ ಪ್ರಜ್ಞೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಒಂದು ಕೊಲೆ ಆಗಿದೆ, ಆ ಕೊಲೆ ನನ್ನಿಂದಾನೇ ಆಗಿದೆ, 17-18 ಕುಟುಂಬಗಳು ಬೀದಿಗೆ ಬಂದಿದೆ ಅನ್ನುವಂಥ ಒಂದು ಕಿಂಚಿತ್ತು ಇಲ್ಲ. ಮೂತಿ ಮುರ್ಕೊಂಡು ಮೀಡಿಯಾಗಳಿಗೆ ಪೋಸ್ ಕೊಟ್ಕೊಂಡು ನಾನೇ ಎಲ್ಲ ಡಿ ಬಾಸ್ನ ಆಳ್ತಾ ಇರೋದೇ ನಾನು ಅನ್ನುವಂಥ ದುರಂಕಾರದಲ್ಲಿದ್ದಾರೆ. ಈಗ ಕೋರ್ಟ್ ಕೂಡ ಸರಿಯಾಗಿ ಕೊಟ್ಟಿದೆ ಹೇಳಬೇಕಂದ್ರೆ. ಈಸಿಯಾಗಿ ಆಚೆ ಬಂದ್ಬಿಡ್ತೀನಿ, ಬೇಲ್ ತೊಗೊಂಡು ಮತ್ತೆ ಮೆರಿತೀನಿ ಅಂತ ಅಂದ್ಕೊಂಡಿದ್ರು ಪವಿತ್ರ. ಬಟ್ ಈಗ ಕೋರ್ಟ್ ಏನು ಅರ್ಜಿ ಹಾಕಿದ್ರಲ್ಲ ಪವಿತ್ರ ಗೌಡ ವಕೀಲರು, ಆ ಅರ್ಜಿಯನ್ನು ವಜಾ ಮಾಡುವುದರ ಮುಖಾಂತರ ಸರಿಯಾಗಿ ಸ್ಲಿಪ್ಪರ್ ಶಾಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಅನುಭವಿಸ್ಬೇಕು, ಗೊತ್ತಾಗಬೇಕು. 17 ಕುಟುಂಬಗಳ ಕಣ್ಣೀರು ತಟ್ತಾ ಇದೆ. ದುಡ್ಡಿದೆ ಅಂತ ದುರಂಕಾರ ತೋರಿಸೋದಲ್ಲ, ಸ್ವಲ್ಪ ಮಾನವೀಯತೆಯೂ ಇರಬೇಕು. ಗಂಡು ಮಕ್ಕಳಿಗೆ ಪ್ರೇರೇಪಿಸಿ ನನಗೆ ಹಿಂಗೆ ಮಾಡ್ತಿದ್ದಾರೆ ಅಂತ ಕೇಳೋ ಬದಲು ಆಕೆನೇ ಒಂದು ಬ್ಲಾಕ್ ಮಾಡಿ ಅಥವಾ ಕಂಪ್ಲೇಂಟ್ ಕೊಟ್ಟಿದ್ರೆ ಮುಗ್ದೇ ಹೋಗೋದು ಕತೆ. ಇಷ್ಟೊಂದೆಲ್ಲ ಒಬ್ಬ ನಟನ ಮಾನವನ್ನ ಹರಾಜು ಹಾಕುವಂತಹ ಅನಿವಾರ್ಯತೆ ಏನಿತ್ತು? ಒಂದೊಂದ್ಸರಿ ಅನ್ಸ್ಬಿಡುತ್ತೆ, ವಾಂಟೆಡ್ ಆಗಿನೇ ಹಿಂಗೆ ಮಾಡಿದ್ರಾ ಏನು ಅಂತ. ವಿಜಯಲಕ್ಷ್ಮಿ ಹಾಗೆ ದರ್ಶನ್ ಅವರು ಜೊತೆಲಿರೋದು ಯಾವಾಗಲೂ ಕೂಡ ಸಹಿಸ್ಕೊಳ್ತಾ ಇರಲಿಲ್ಲ. ಈಕೆ ಗಂಡ ಹೆಂಡತಿ ಜೊತೆಗಿದ್ರು ಕೂಡ ಸಹಿಸ್ಕೊಳ್ತಾ ಇರಲಿಲ್ಲ. ಥರ್ಡ್ ಪರ್ಸನ್ಗೆ ಇಷ್ಟಿದೆ ಅಂದಮೇಲೆ ಕಟ್ಕೊಂಡು ಹೆಂಡ್ತಿಗೆ ಇನ್ನೆಷ್ಟಿರಬಾರ್ದು.